2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಜೊತೆಯಲ್ಲಿ LKG, UKG ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ ಈ ಮೂರು ಕ್ಲಾಸ್ಗಳನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಸರ್ಕಾರ ಆದೇಶ ಮಾಡಿದೆ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡಬೇಕಂತ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲಾ ಅಭಿವೃದ್ಧಿ ಹಾಗೂ ಮೇಲು ಸುಧಾರಣೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಅವರೇ, ಅದೇ ರೀತಿಯಾಗಿ KB ಎಂಪ್ಲಾಯಿಸಿರ್ತಕ್ಕಂಥ ವಿಜಯಕುಮಾರ್ ಅವರೇ ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶೋಭಾ ಅವರೇ, ಸರಸ್ವತಿ ಅವರೇ, ಮಂಜುನಾಥ್ ಅವರೇ ಹಾಗೂ ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ, ಜೊತೆಯಲ್ಲಿ ಈ ಒಂದು LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಹೊಸ ಶಿಕ್ಷಕರು, ನೂತನ ಶಿಕ್ಷಕರು ಅವ್ರಿಗೂ ಸಹ ನಾನು ವಂದಿಸ್ತಾ ಈ LKG ಮತ್ತು UKG ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಏನು ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. LKGಗೆ 30 ಮಕ್ಕಳು, ಎಷ್ಟು ಕಂಪ್ಲೀಟ್ ಈಗ ಇದೆಯಲ್ಲ, ಇನ್ನು 2. UKGಗೆ 2 ಮಕ್ಕಳು ಸೀಟ್ ಖಾಲಿ ಇದೆ, ಯಾರಾದರೂ ಇದ್ದರೆ ಬೇಗ ಸೇರಿಸ್ಕೊಳ್ಳಿ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಖಾಲಿ ಇದೆ, ಇನ್ನೂ ಒಂದು 4-5 ಸೀಟ್ ಇರ್ಬೋದು, ಅವನು ತಂದು ಸೇರಿಸ್ಕೊಳ್ಳಿ. ಈ ಒಂದು ಸೇರಿಸ್ಕೊಂಡ ಮೇಲೆ ಇಲ್ಲಿ ಸೇರಲಿಕ್ಕೆ ವಯಸ್ಸಿನ ಮಿತಿ ಇದೆ. LKGಗೆ 4 ವರ್ಷ ಕಂಪ್ಲೀಟ್ ಆಗಿರಬೇಕು. ಎಷ್ಟು? LKGಗೆ 4 ವರ್ಷ ಆಗಿರಬೇಕು. ಮಾಡ್ತೇವೆ. ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅವಶ್ಯ. ದಿನಗಳಲ್ಲಿ ಖಾಸಗಿ ಶಾಲೆಗಳು ಶಿಕ್ಷಣ ಅನ್ನುವಂಥದ್ದು ಒಂಥರ ವ್ಯಾಪಾರಕ್ಕೆ ನಿಂತಿದ್ದಾರೆ. ಅದೆಲ್ಲ ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ. ಇಲ್ಲಿ ನಿಮಗೆ ಏನು ಇರುವಂಥ ಒಂದು ಉಚಿತ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ಟಿದೆ. ಅದರ ಒಂದು ಸದ್ವಿನಿಯೋಗ ನಾವು ಮಾಡ್ಕೋಬೇಕಾಗಿದೆ. ಇಂದಿನ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ, ಒಂದು 4 ದಿನ ಆದರೂ ನಿಲ್ಲಿಸಲಿಕ್ಕೆ ಹೇಳಿದ್ರು. ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತರು ನಾವು ನಡೆಸ್ತೀವಿ ಅಂತ ಹೇಳಿ ಏನೋ ಒಂದು ಸ್ಟ್ರೈಕ್ ಆಗಿದ್ದಕ್ಕೆ ನಿಲ್ಲಿಸಲಿಕ್ಕೆ ಹೇಳಿದ್ರು. ಮತ್ತು ಮೊನ್ನೆಯಿಂದ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ನಾವು 3 ಜನ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. 6 ಜನ LKGಗೆ ಒಬ್ಬ ಶಿಕ್ಷಕರು, UKGಗೆ ಒಬ್ಬ ಶಿಕ್ಷಕರು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಬ್ಬ ಶಿಕ್ಷಕರು, ಜೊತೆಗೆ ಒಬ್ಬರು ಆಯಾವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಶಾಲೆಯ ಶಿಕ್ಷಕರಿಗೆ ಒಂದು ಸೂಚನೆ ಕೊಡ್ತೇನೆ. ಹಿರಿಯ ಮಕ್ಕಳು, ಚಿಕ್ಕ ಮಕ್ಕಳನ್ನು ಯಾವುದೇ ಕಾರಣದಲ್ಲಿ ಟಚ್ ಮಾಡಬಾರ್ದು. ಆ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಸಿಸ್ಟಮೆಟಿಕ್ಕಾಗಿ ಅವ್ರನ್ನ ನಾವು ನೋಡ್ಕೋಬೇಕು. ಆಮೇಲೆ ನೀವು ಸಹ ಕೆಲವು ದಿವಸ ನೀವು ಕರ್ಕೊಂಡು ಹೋಗಬೇಕು. ಆಮೇಲೆ ನೀವು ಶಿಕ್ಷಕರಾದಂಥವ್ರನ್ನ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. LKG ಮಂಜುಳಾ ಅಂತ ಹೇಳಿ ಒಂದು ನರ್ಸರಿ ಟ್ರೈನಿಂಗ್ ಆಗಿದೆ. ನಂಬರನ್ನು ನೀವು ಇಟ್ಕೋಬೇಕು. LKG ಮಕ್ಕಳ ಪಾಲಕರು ಅವ್ರ ನಂಬರನ್ನು ಇಟ್ಕೋಬೇಕು. ನೀವು ಅವ್ರ ನಂಬರ್ ನಿಮ್ಮಲ್ಲಿ ಇರಬೇಕು. ಅವರಿಗೆ ನೀವು ಮೇಲಿಂದ ಮೇಲೆ ಸೂಚನೆಗಳನ್ನು ಕೊಡ್ತಾ ಇರಬೇಕು. ನೆಕ್ಸ್ಟ್ UKG ಅಶ್ವಿನಿ ಅಂತ ಹೇಳಿ, ಇವರು ಸಹ ನರ್ಸರಿ ಆಗಿದೆ, ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಎಲ್ಲರೂ ಸಹ ಒಳ್ಳೆ ಪರಿಣಿತ ಶಿಕ್ಷಕರು, ಎಲ್ಲ ಆಲ್ಮೋಸ್ಟ್ ಎಲ್ಲ B.Ed ಆಗಿರ್ತಕ್ಕಂಥವ್ರು. ಆದರೂ ಸಹ ಚಿಕ್ಕ ಮಕ್ಕಳಿಗೆ ಕಲಿಸಲಿಕ್ಕಾಗಿ ಅವ್ರದ್ದೇ ಆದಂಥ ಒಂದು ಕೋರ್ಸ್ ಮಾಡಿರ್ತಕ್ಕಂಥವ್ರು ಅಶ್ವಿನಿ ಅಂತಂದು. UKG ಟೀಚರ್ ಅವರು ಯಾವುದು ಅಶ್ವಿನಿ ಅಂತ ಹೇಳಿ, ಅವ್ರ ನಂಬರನ್ನು ನೀವು ಇಸ್ಕೊಂಡು ಇಟ್ಕೊಂಡ್ರೆ ನಿಮ್ಮ ನಂಬರನ್ನು ಅವ್ರಿಗೆ ಕೊಟ್ಟಿರಿ. ಸರಿಯಮ್ಮ. 3ನೇದಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆಫೀಜಾ ಅವರು ಸಹ ಈ 3 ಜನ ಶಿಕ್ಷಕರು ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೆ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಕಲಿಸಿ ಬಂದಿರ್ತಕ್ಕಂಥವ್ರು. 8ನೇ ತನಕ ಒಳ್ಳೆ ಟೀಚಿಂಗ್ ಮಾಡಿ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಟೀಚಿಂಗ್ ಮಾಡಿ ಬಂದಿರತಕ್ಕಂಥವ್ರು. ಮಕ್ಕಳಲ್ಲೂ ಸಹ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ರಿ, ನಿಮ್ಮ ಮಕ್ಕಳು ಸಹ ಇಂಗ್ಲೀಷ್ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವ್ರಿಗೂ ಸಹ ನಮ್ಮ ಶಾಲೆ ವತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾವೆಲ್ಲ ಇವರಿಗೆ ಇಂಪ್ರೂವ್ ಮಾಡಿದ ಶಾಲೆ ನೋಡಿ ನಾವು ಆಯ್ಕೆ ಮಾಡಿದ್ದೇವೆ. ಆಮೇಲೆ ನೀವು ಪಾಲಕರು ಪ್ರತಿದಿನ ಬಂದು ಮಕ್ಕಳನ್ನು ಏನು ಕರ್ಕೊಂಡು ಹೋಗ್ತೀರಿ, ಬಿಟ್ಟು ಹೋಗ್ತೀರಿ, ಕರ್ಕೊಂಡು ಹೋಗುವಾಗ ನೀವೇ ಬಂದು ಕರ್ಕೊಂಡು ಹೋಗಬೇಕು. ನೀವು ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಮಕ್ಕಳೆಲ್ಲ ಗೇಟು ಕ್ಲೋಸ್ ಇರಬೇಕು. ಯಾರೇ ಪಾಲಕರು 15 ವರ್ಷ ಪಾಲಕರು ಆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಬೇರೆ ಯಾರಾದರೂ ಕರ್ಕೊಂಡು ಹೋದ್ರೆ ಏನಾಗುತ್ತೆ? ನಿಮ್ಮ ಮಕ್ಕಳನ್ನ ಭಾಳ ಮುದ್ದು ಮಕ್ಕಳು, ಆ ಮಕ್ಕಳು ದೇವರಿಗೆ ಸಮಾನ. ಆ ಮಕ್ಕಳನ್ನ ಬೇರೆ ಯಾರಾದರೂ ಕರ್ಕೊಂಡು ಹೋದ್ರೆ ಏನಾಗ್ತದೆ? ಭಾಳ ತೊಂದರೆ ಆಗುತ್ತಲ್ವಾ?
ಮಾನಸಿಕವಾಗಿ ಭಾಳ ತೊಂದರೆ ಕೊಡ್ತೀರಿ. ಹಾಗಾಗಿ ಹಂಗೆ ಆಗಬಾರ್ದು. ನೀವೇ ಬಂದು ಆ ಟೀಚರ್ಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಆಮೇಲೆ ಆ ಮಕ್ಕಳಿಗೆ ಪ್ರತಿದಿನ ಒಂದು ಸಣ್ಣ ಟಿಫಿನ್ ಬಾಕ್ಸ್ ಕಟ್ಕೊಡಿ. ಇಂಟರ್ವ್ಯೂನಲ್ಲಿ ತಿನ್ನಲಿಕ್ಕೆ ಬಿಸ್ಕೆಟು, ಬ್ರೆಡ್ಡು, ಬನ್ನು ಅಥವಾ ಕೇಕ್ಸ್ ಏನೋ ನಿಮ್ಗೆ ಇಷ್ಟ ಇರುತ್ತೆ ನಿಮ್ಮ ಮನೆಯಲ್ಲಿ ಇಡ್ಲಿನೋ ದೋಸೆನೋ ಏನಾದರೂ ತಿಂಡಿ ಅವ್ರಿಗೆ ಕೊಟ್ಟು ಕಳಿಸ್ಕೊಡ್ರಿ. ಯಾಕಂದರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಅವು ಚಾಕ್ಲೇಟು ಅವು ಇವು ತಿಂದ ಜೊತೆಯಲ್ಲೇ ಇರುವಂಥ ಮಕ್ಕಳು ಲೇಟಾಗಿ ತಗೊಂಡು ಶಾಲೆಗೆ ಕುತ್ಕೊಂಡು ಅವು ಇಲ್ಲಿ ಅಡ್ಜಸ್ಟ್ ಆಗಬೇಕಂದ್ರೆ ಇನ್ನೂ ಒಂದು ವಾರ 15 ದಿವಸ ಬೇಕಾಗುತ್ತೆ ಅಲ್ವಾ? ಅಲ್ಲಿವರೆಗೂ ಅಲ್ಲಿ ಮನೆಯಲ್ಲಿದ್ದರೆ ನಿಮಗೆ ಅಪ್ಪ ಅಮ್ಮನಿಗೆ ಏನಾದರೂ ಕೇಳ್ತಾನೆ ಇರ್ತಾರೆ, ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು, ಕೊಡ್ತಾ ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಆಯ ಅಂತಾರೆ. ಆಯವ್ರಿಗೂ ಸಹ ನಾವು ಶಾಲೆಯಿಂದ ಸ್ವಾಗತಿಸ್ತಿದ್ದೀವಿ. ಶ್ರುತಿ ಅಂತ ಹೇಳಿ ಅಮ್ಮ ಇಲ್ಲಿ ಎಲ್ಲರೂ ಪೇರೆಂಟ್ಸ್ ನೋಡಬೇಕು. ಶ್ರುತಿ ಅಂತ ಹೇಳಿ ಇವರು ಸಹ SSLC ಪಾಸ್ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿತಿದ್ದಾರೆ. ಜೊತೆಯಲ್ಲಿ ಬೇರೆ ಶಾಲೆಯಲ್ಲಿ ಸಹ ಕೆಲಸ ಮಾಡಿ ಬಂದಿದ್ದಾರೆ. ನಮ್ಮ ಶಿಕ್ಷಕರು ಏನಾದರೂ ರಜೆ ಮೇಲೆ ಇದ್ದರೆ ಅವರು ಸಹ ಮಕ್ಕಳಿಗೆ ಕಲಿಸಬಲ್ಲರು. ಹಾಗಾಗಿ ಅವ್ರಿಗೂ ಸಹ ಇಲ್ಲಿ ಆಯಾ ವೃತ್ತಿಯನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ ಎಲ್ಲ ಶಿಕ್ಷಕರು ಸಹ ಪರಿಣಿತರೆ. ನೀವು ಸರಿಯಾಗಿ ಶಾಲೆಗೆ ಮಕ್ಕಳನ್ನು ಕಲಿಸ್ಕೊಡ್ಬೇಕು. ಬೆಳಗ್ಗೆ ಎದ್ದು ಕೂಡಲೇ ಹಾಸಿಗೆಯಿಂದ ತಗೊಂಡು ಬಂದು ದಯಮಾಡಿ ಇಲ್ಲಿ ಬಿಡಬೇಡ್ರಿ. ಪ್ರತಿದಿನ ಮಕ್ಕಳಿಗೆ ಒಳ್ಳೆ ಸ್ನಾನ ಮಾಡಿಸ್ಬಿಟ್ಟು ಒಳ್ಳೆ ಬಟ್ಟೆಗಳನ್ನು ಹಾಕಿ ಬೂಟು ಸಾಕ್ಸು ಮುಂದಿನ ದಿವಸಗಳಲ್ಲಿ ಕೊಡಲಿಕ್ಕೆ ಅವಕಾಶ ಸಿಗಬಹುದು ಸರ್ಕಾರದಿಂದ ನಿಮಗೆ. ಅವಾಗ ಕೊಟ್ಟಾಗ ನಾವು ಈಗೆಲ್ಲ ಸಿಸ್ಟಮೆಟಿಕ್ ಮುಂದಿನ ತಿಂಗಳಿಂದ ಯೂನಿಫಾರ್ಮ್ ಮಾಡ್ತೀವಿ. ಸರ್ಕಾರ ಕೊಟ್ಟರೆ ಒಳ್ಳೆಯದು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ? ಸರ್ಕಾರ ಬಟ್ಟೆ ಬೂಟು ಎಲ್ಲ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ನಾವೇ ಒಂದು ಒಳ್ಳೆ ಯೂನಿಫಾರ್ಮ್, ಬೇರೆ ಪ್ರೈವೇಟ್ ಸ್ಕೂಲ್ ಹೇಗಿರುತ್ತೆ ಆ ಥರ ಒಳ್ಳೆ ಯೂನಿಫಾರ್ಮನ್ನು ಮಾಡಿ ಒಂದು ಅಂಗಡಿಗೆ ಹೇಳ್ಬಿಟ್ಟು ಮಕ್ಕಳಿಗೆ ಬೂಟು ಸಾಕ್ಸು, ಒಂದು ಒಳ್ಳೆ ಟಿಫಿನ್ ಬಾಕ್ಸು, ಒಂದು ಒಳ್ಳೆ ಬ್ಯಾಗು. ಮತ್ತು ಯಾರು ಬಡ ಮಕ್ಕಳಿದ್ದಾರೆ ಏನೋ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಭಾಳ ಕಷ್ಟ ಇದೆ ಅನ್ನುವಂಥವ್ರು ಬಂದು ನಮ್ಮನ್ನು ಭೇಟಿಯಾಗಿ ನಮ್ಮ ಶಾಲೆಗೆ ಅನೇಕ ಜನ ದಾನಿಗಳಿದ್ದಾರೆ. ಅದರಲ್ಲಿ ನಮ್ಮ ರೇಖಾ ಮೇಡಮ್ ಅವರು ಸಹ ಒಬ್ಬರು. ಯಾಕೆಂದರೆ ಹೆಚ್ಚು ಕಡಿಮೆ ಹಿಂದಿನ ವರ್ಷ ನಾನು ಮೊನ್ನೆ ಬಂದಿದ್ದೀನಿ. ನಾನು ಏಪ್ರಿಲ್ 1ನೇ ತಾರೀಕಿಂದ ಬಂದು ಕರ್ತವ್ಯಕ್ಕೆ ಸೇರಿದ್ದೇನೆ. ಆದರೆ ಹಿಂದಿನ ವರ್ಷದಲ್ಲಿ ಹೆಚ್ಚು ಕಡಿಮೆ ನೀರಿನ ಟ್ಯಾಂಕ್ ಎಲ್ಲ ಅವರೇ ಮಾಡ್ತಿದ್ದಾರೆ. ಮಕ್ಕಳಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಹೀಗೆ ಹೆಚ್ಚು ಕಡಿಮೆ 1-1.5 ಲಕ್ಷ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ಈ ವರ್ಷವೂ ಸಹ ಶಾಲೆಗೆ ಏನು ಬೇಕು, ಶಾಲೆ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥ ಅಧ್ಯಕ್ಷರು, ಭಾಳ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ಸಹ ನಮ್ಮೆಲ್ಲ ಶಿಕ್ಷಕರಿಗೆ, ನನ್ನನ್ನು ಸಹ ಸೇರಿಸಿ ಎಲ್ಲ ಶಿಕ್ಷಕರಿಗೆ ಸಂಪೂರ್ಣ ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಒಂದು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಆ ಸಮಿತಿಯಲ್ಲಿ ಇರುವಂಥ ಸದಸ್ಯರು ಸಹ ಭಾಳಷ್ಟು ಪ್ರೋತ್ಸಾಹವನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಶಾಲೆ ಹೊಸಪೇಟೆಯಲ್ಲಿ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ 1200 ಜನ ಮಕ್ಕಳಿದ್ದರಂತೆ. ಎಷ್ಟು? 1200 ಜನ ಮಕ್ಕಳು ಸ್ಪೋರ್ಟ್ಸ್ನಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ರಂತೆ. ಅಂಥ ಒಂದು ಶಿಕ್ಷಣದಲ್ಲಿ ಸಹ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಇವತ್ತು ಒಳ್ಳೆ ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಿದ್ದಾರೆ. ಅಂಥ ಒಂದು ಶಿಕ್ಷಕರು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂಜುನಾಥ್ ಅವರು ಹೆಚ್ಚು ಕಡಿಮೆ 25 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. 25 ವರ್ಷಗಳಿಂದ ಅವಕ್ಕೆಲ್ಲ ಕೊಡುಗೆಗಳು ಭಾಳ ಇದೆ. ಮತ್ತು ಅವಿರತವಾಗಿ ನಿರಂತರವಾಗಿ ಕ್ರಿಯಾಶೀಲವಾಗಿ ಇರುವಂಥ ಶಿಕ್ಷಕರ ಒಂದು ಟೀಮ್ ನನ್ನ ಜೊತೆಗಿದೆ. ಹಾಗಾಗಿ ನಿಮ್ಮೆಲ್ಲ ಪಾಲಕರು ನಾವು ಸ್ಪರ್ಧಿಸ್ತೇವೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಬರುವಂಥ ಉಚಿತ ಪುಸ್ತಕಗಳಿರ್ಬೋದು, ಉಚಿತ ಬಟ್ಟೆಗಳಿರ್ಬೋದು, ಉಚಿತ ಶೂ ಭಾಗ್ಯ ಇರ್ಬೋದು, ಉಚಿತ ಊಟ ಇರ್ಬೋದು, ಬೆಳಿಗ್ಗೆ ಹಾಲು, ಮುಂದಿನ ತಿಂಗಳಿಂದ ನಿಮಗೂ ಈ ಮಕ್ಕಳಿಗೆ ಸಹ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದೇವೆ. ಹಾಲು ಮತ್ತು ರಾಗಿ ಮಾಲ್ಟ್, ಮೊಟ್ಟೆ, ಬಾಳೆಹಣ್ಣು ಇವು ಯಾವುದು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇನಾ ಕೊಡ್ತಾರ? ಮೊಟ್ಟೆ ಆಗಲಿ, ಬಾಳೆಹಣ್ಣಾಗಲಿ, ಚಕ್ಕೆ ಆಗಲಿ ಇವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಮತ್ತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಹ ಸಿಗುತ್ತೆ. ಮಕ್ಕಳದೆಲ್ಲ ಅಕೌಂಟ್ ನಂಬರ್ ಎಲ್ಲ ಮಾಡಿಕೊಂಡು ಪ್ರಯತ್ನ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನೀವು 100% ಹಾಜರಾತಿ ಕೊಡಬೇಕು. ನಮಗೆ ಏನು ಮಗು ಅನಾರೋಗ್ಯ ಇದೆ ಅಂತ ಪರಿಸ್ಥಿತಿ ಇತ್ತು ಅಂದರೆ ನಾವು ಕೊಡ್ತೀವಿ. ನೀವು ಈಗ ಕರ್ಕೊಂಡು ಬಂದು ಪ್ರತಿದಿನ ಶಾಲೆಗೆ ಮಕ್ಕಳನ್ನ ಬಿಟ್ಟು ಹೋಗಬೇಕು, ಕರ್ಕೊಂಡು ಹೋಗಬೇಕು. ಯಾರನ್ನ ಕರ್ಕೊಂಡು ಬರಲಿಕ್ಕೆ ಬೇರೆಯವ್ರನ್ನ ಕಳಿಸ್ಬೇಡ್ರಿ. ಅದು ಕಳಿಸಿದ್ರೆ ಇಲ್ಲಿ ನಮಗೆ ತೊಂದರೆ ಆಗುತ್ತೆ. ಮಕ್ಕಳ
ಮಕ್ಕಳನ್ನ ಹೇಗೆ ಕರ್ಕೊಂಡು ಬರ್ತೀರ ಹಾಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮಕ್ಕಳು ಸೀದಾ ಮನೆಗೆ ಬರ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ ಚಿಕ್ಕ ಮಕ್ಕಳು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿ, ಅಥವಾ ಏನಾದರೂ ಒಂದು ಆಟೋ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಳಿ. ಒಟ್ಟು ಕರ್ಕೊಂಡು ಬಂದು ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇಂಥ ಈ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಮತ್ತು ನಮ್ಮೆಲ್ಲ ಶಿಕ್ಷಕರ ಸಹಕಾರ ಹಾಗೂ ಇಲಾಖೆಯ ಸಹಕಾರ ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲ್ವಿಭಾಗೀಯ ಸಹಕಾರ, ಇವೆಲ್ಲರ ಸಹಕಾರಗಳನ್ನು ನಾನು ಉಪಯೋಗಿಸಿಕೊಂಡು ಮಕ್ಕಳನ್ನು ಈ ಒಂದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕಂಕಣಬದ್ಧರಾಗಿ ದುಡಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.